ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಾನು ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದರೆ ಕುಲ್ದಾರ ವಿಲೇಜು. ನೀವು ಕೇಳಿರ್ತೀರ, ಗೋಸ್ಟ್ ಟೌನ್ ಅಂತ ಹೇಳ್ತಾರೆ. ಸೊ ಈ ಕುಲ್ದಾರ ವಿಲೇಜ್ದು ಸ್ಟೋರಿ ಬಂದುಬಿಟ್ಟು ಏನಂದರೆ, ಸೊ ನಾವು ಇಲ್ಲಿಗೆ ಹೆಂಗೆ ಬಂದ್ವಿ ಅಂತ ಫಸ್ಟ್ ಹೇಳ್ತೀವಿ. ಸೊ ನಾನು ಪ್ಯಾಕೇಜ್ ತೊಗೊಂಡೆ ಥಾರ್ ಡೆಸರ್ಟ್ದು. ಸೊ 2250 ರೂಪೀಸ್ಗೆ ಥಾರ್ ಡೆಸರ್ಟ್ದು ಪ್ಯಾಕೇಜು. ಸೊ ಅಲ್ಲಿ ಬರ್ತಿದ್ದಾರೆ ನೋಡಿ, ಅವರೆಲ್ಲ ನಮ್ಮ ಪ್ಯಾಕೇಜ್ ಅವರೇ. ಸೊ ಇವತ್ತು ಥಾರ್ ಡೆಸರ್ಟಲ್ಲಿ ನೈಟ್ ಸ್ಟೇ ಇದೆ. ಸೊ ಸ್ಟೇ ಅಂದರೆ ಲೈಕ್ ಟೆಂಟ್ ಸ್ಟೇ ಏನಿಲ್ಲ. ಸೊ ನಾರ್ಮಲ್ಲು ಪ್ಲೇನ್ ಗ್ರೌಂಡಲ್ಲಿ ಸೊ ಕೆಳಗಡೆ ಬೆಡ್ಶೀಟ್ ಟೈಪ್ ಹಾಕ್ತಾರೆ. ಸೊ ಅದರಲ್ಲೇ ಉಳ್ಕೊಳ್ಳೋದು. ಸೊ ಈಗ ಪ್ರೆಸೆಂಟು ಇಲ್ಲಿ ಕುಲ್ದಾರ ವಿಲೇಜಲ್ಲಿ ಇದ್ದೀವಿ. ಹಿಂದ್ಗಡೆ ಕಾಣಿಸ್ತಾ ಇರೋದು ಕುಲ್ದಾರ ವಿಲೇಜು. ಸೊ ನೋಡಿ, ಇದು ಜಸ್ಟ್ ಹೊಸದಾಗಿ ಮಾಡಿದಾರಂತೆ. ಯಾಕಂದರೆ ಹಳೇದು ಹೆಂಗಿತ್ತು, ಸೊ ಹೊಸದಾಗಿ ಹಾಗೆ ಮಾಡಿದ್ದಾರೆ ಹಳೇ ಥರ ಕಾಣೋಕ್ಕೆ. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಫುಲ್ಲು ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ನು. ಸೊ ಈ ವಿಲೇಜ್ದು ಸ್ಟೋರಿ ಏನಂದರೆ, ಒಬ್ಬರು ರಾಜ ಇರ್ತಾರೆ. ಸೊ ಆ ರಾಜ ಏನು ಮಾಡ್ತಾರೆ ಅಂದರೆ, ಈ ಊರಿನಲ್ಲಿ ಸರಿ ನೀರಿರಲ್ಲ. ಸೊ ನೀರು ಇರದೇಗಿರೋ ಕಾರಣ ಸೊ ಬ್ರಾಹ್ಮಣರು ಈ ವಿಲೇಜಲ್ಲಿ ಇರ್ತಾರೆ. ಸೊ ಆ ಬ್ರಾಹ್ಮಣರು ರಾತ್ರಿ 24 ಗಂಟೆಯಲ್ಲಿ ರಾತ್ರಿ ಜಲ್ದಿ ಫುಲ್ ಇಡೀ ಊರನ್ನೇ ಖಾಲಿ ಮಾಡ್ಕೊಂಡು ಹೋಗಿಬಿಡ್ತಾರೆ. ಸೊ ಇದು ಇಡೀ ಊರನ್ನೇ ಯಾರಿಗೂ ಹೇಳೋದೆ ಅಂದರೆ ಒಂದೇ ದಿನದಲ್ಲಿ ಪೂರ್ತಿ ಇಡೀ ವಿಲೇಜ್ನೇ ಖಾಲಿ ಮಾಡ್ಕೊಂಡು ಹೋಗಿಬಿಡ್ತಾರೆ. ಸೊ ಅದು ಯಾಕೆ ಅಂತ ಏನೂ ಗೊತ್ತಿರಲ್ಲ. ಅಂದರೆ ನೀರು ಇಲ್ಲದೆ ಇರೋದ್ರಿಂದ, ಸೊ ನೀರಿನ ಕೊರತೆ ಇರೋದ್ರಿಂದ. ಸೊ ಇದು ಮರುಭೂಮಿ ಅಲ್ವಾ, ಸೊ ನೀರಿನ ಕೊರತೆ ಇರೋದ್ರಿಂದ ಸೊ ಒಂದೇ ದಿನದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿಬಿಡ್ತಾರೆ. ಸೊ ಇವರೇ ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸು, ಕೇರಳದವರು. ಸೊ ಆಯಿತು. ಸೊ ನಾವು ಪ್ಯಾಕೇಜಲ್ಲಿ ಬಂದಿದ್ದೀವಿ ಅಂದಿಲ್ಲ. ಸೊ ಪ್ಯಾಕೇಜಲ್ಲಿ ಬಂದಿರೋದು. ಸೊ ಇದು ಹೊಸದಾಗಿ ಮಾಡಿರೋದಂತೆ ನೋಡಿ. ವಾವ್, ಲೈಕ್ ಮಡ್ ಹೌಸ್ ಅಂದರೆ ಓಕೆ. ನೋಡಿ, ಇಲ್ಲಿ ಮೇಲ್ಗಡೆ ಕೂಡ ಹೋಗೋದಿದೆ. ಹೋಗೋಣ ಮೇಲೆ. ಕೋಸ್ಟ್ ನೋಡಿ, ಫುಲ್ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂತ ನೋಡಿ. ಫುಲ್ ಇದು ಹಳೆ ಕಾಲದಲ್ಲಿ ಇರೋದೆಲ್ಲ ಹೌಸು, ಮನೆಗಳೆಲ್ಲ ಹಳೆ ಕಾಲದಲ್ಲಿ ಇರೋದು. ಸೊ ಇದು ಹೊಸದಾಗಿ ಮಾಡಿರೋದು, ಅದೆಲ್ಲ ಹಳೇದು ಫುಲ್ಲು. ಸೊ ಫೋಟೋ ತೆಕ್ಕೊಬಿಡೋಣ. ನೋಡಿ, ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಜಾಸ್ತಿ ಏನು ನೋಡೋದಿಲ್ಲ, ಜಸ್ಟ್ ಈ ವಿಲೇಜ್ನ ನೋಡ್ಕೊಂಡು ಹೋಗೋದೆ. ಸೊ 15 ನಿಮಿಷ ನೋಡಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. कुछ नहीं है यार इसमें, मनुष्य वासन कूड़दिल्ल. एक मिनट. ಸೊ ನೋಡಿ, ತೋರಿಸ್ತೀನಿ ನಿಮಗೆ ಈಗ, ನಿಮಗೋಸ್ಕರ ವಿಲೇಜು. ಸೊ ನೋಡಿ ಹೆಂಗಿತ್ತು ವಿಲೇಜ್ ಅಂತ ನೋಡಿ. ಇದೆಲ್ಲ ಮೊದಲು ಇಲ್ಲೆಲ್ಲ ಅಂದರೆ ಬ್ರಾಹ್ಮಣರು ಇರ್ತಿದ್ರಂತೆ ಮೊದಲು ಇಲ್ಲೆಲ್ಲ. ನೋಡಿ, ಫುಲ್ಲು ಕಲ್ಲೆಲ್ಲ ಕಟ್ಟಿ, ಜಸ್ಟ್ ಕಲ್ಲಲ್ಲೇ ಬಿಲ್ಡ್ ಮಾಡಿರೋ ಮನೆ. ಸೊ ಇದನ್ನೆಲ್ಲ ಈಗ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಫುಲ್ ಆ ಕಡೆ ಎಲ್ಲ ಇದೆ ನೋಡಿ, ಫುಲ್ ಆ ಕಡೆ ಫುಲ್ ಅಂದರೆ ಫುಲ್ ಇದೆ. ಸೊ ಹಿಂಗೆ ಹೋಗೋಣ, ತೋರಿಸ್ತೀನಿ ನಿಮಗೆ ಕುಲ್ದಾರ ವಿಲೇಜು. ನೀವು ಗೂಗಲಲ್ಲಿ ಟೈಪ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಅಂತಲೂ ಹೇಳ್ತಾರೆ. ಸೊ ಗೋಸ್ಟ್ ಹೌಸ್ ಗೋಸ್ಟ್ ಟೌನ್ ಅಂತ. ಸೊ ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ಈಗ ಇದನ್ನು ನೋಡಿಕೊಂಡು ಸ್ವಲ್ಪ ಏನಾದ್ರು ನೀರು ಕುಡ್ಕೊಂಡು ಹೋಗಬೇಕು. ಯಾಕಂದರೆ ಫುಲ್ಲು ಇಲ್ಲಿ ರೇಗಿಸ್ತಾನ ಆಗಿರೋದ್ರಿಂದ, ಫುಲ್ಲು ಸೆಕೆ ಇರೋದ್ರಿಂದ ಬಾಡಿ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ನೀರು ಕುಡಿದ್ಬಿಟ್ಟು ಹೋಗಿ. ನೋಡಿ, ಇದೆಲ್ಲ ಕಾಣ್ತಿದೆ ನೋಡಿ. ಇದು ಮತ್ತು ಇದು ಬಂದುಬಿಟ್ಟು ಎಲ್ಲ ಗೌರ್ಮೆಂಟ್ ಅವರು ಹೊಸದಾಗಿ ಮಾಡಿರೋದು. ಸೊ ನೋಡಿ, ಏನು ಸಖತ್ತಾಗಿದೆ. ಫುಲ್ಲು ಒಳಗಡೆ ತೋರಿಸ್ತೀನಿ ನೋಡಿ. ಒಳಗಡೆ ಕತ್ತಲಿದೆ, ಕಾಣಲ್ಲ. ಫುಲ್ ತಂಪು ಅನಿಸುತ್ತೆ ನೋಡಿ. ಬಾವಲಿ ಎಷ್ಟಿದೆ ಅಂತ, ಯಪ್ಪ, ನಾನು ನೋಡೇ ಇಲ್ಲ ಬಾವಲಿ ಇದೆ ಅಂತ. ಹಂಗೆ ಹೋಗ್ಬಿಟ್ಟೆ ಒಳಗಡೆ. ಏಕೆ ಇಸ್ಮೆ ನೋಡಿ, ಒಳಗಡೆ ಏನಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕಡೆ ಹೋಗೋಣ. ಸೊ ಆ ಕಡೆನೂ ಇದೆ, ಆಮೇಲೆ ಹೋಗೋಣ. ಫಸ್ಟ್ ಇಲ್ಲಿ ನೋಡ್ಕೊಂಡು ಬರೋಣ. ಏನಿಲ್ಲ, ಮಣ್ಣಿನ ಮನೆ ಕಟ್ಟಿದ್ದಾರೆ ಇಲ್ಲಿ.
ನಮ್ಮ ಕಡೆ ಮಣ್ಣಿನ ಮನೆ ಇರುತ್ತಲ್ಲ ಹಾಗೆ ಹಳ್ಳಿ ಕಡೆ ಸೇಮ್ ಹಂಗೆ. ಇಲ್ಲೆಲ್ಲ ಏನೋ ಹೆಸರೆಲ್ಲ ಕೆತ್ತಿಬಿಟ್ಟಿದ್ದಾರೆ. ಏನಾರು ಒಂದು ಮಾಡ್ತಾರೆ ನೋಡಿ, ಸುಮ್ಮನೆ ಅಂತೂ ಇರೋದೇ ಇಲ್ಲ. ವಾವ್, ಸಖತ್ತಾಗಿದೆ ಗೈಸ್. ಇದು ಗೌರ್ಮೆಂಟ್ ಹೊಸದಾಗಿ ಮಾಡಿರೋದು, ಹಳೇದಲ್ಲ ಇದು. ಸೊ ಇದು ಗೌರ್ಮೆಂಟು ಹೊಸದಾಗಿ ಮಾಡಿರೋದು. ಟೂರಿಸ್ಟ್ ಬರ್ತಾರಲ್ಲ, ಟೂರಿಸ್ಟ್ ಜಾಸ್ತಿ ಮಾಡೋಕ್ಕೆ ಇದನ್ನ ಮಾಡಿರೋದು. ನೋಡಿ ಇಲ್ಲಿ ದೇವಸ್ಥಾನ ಕೂಡ ಇದೆ. ಸೊ ಈಗ ನಾನು ಶೂ ಹಾಕೋಗ್ಬಿಟ್ಟಿದ್ದೀನಿ, ಮತ್ತೆ ಒಳಗೆಲ್ಲ ಹೋಗಲ್ಲ, ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಇದು ಟೆಂಪಲ್ ಕೂಡ ಮಾಡಿದ್ದಾರೆ. ಸೊ ಜಾಸ್ತಿ ಏನಿಲ್ಲ. ಸೊ ಲಾಸ್ಟಲ್ಲಿ ಒಂದು ಇದೆ, ಅಲ್ಲಿ ಒಂದು ಹೋಗಿ ನೋಡ್ಕೊಂಬರೋಣ ಏನಿದೆ ಅಂತ. ಸೊ ಆಯಿತು, ಈಗ 10 ನಿಮಿಷ ಆಯಿತು, ಇನ್ನೊಂದು 5 ನಿಮಿಷ ಟೈಮ್ ಇದೆ. ಸೊ ನೋಡೋಣ. ಆ ಕಡೆಗೆ ಏನು ಹೋಗೋದು, ಅದೆಲ್ಲ ಹೊಸದಾಗಿ ಮಾಡಿರೋದು. ಈ ಕಡೆ ನೋಡ್ಕೊಂಡು ಬರೋಣ ಹೆಂಗಿತ್ತು ಅಂತ ವಿಲೇಜ್. ನೋಡಿ ಇಲ್ಲೇ ಮೊದಲು ಬ್ರಾಹ್ಮಿಣ್ಸು ಇದ್ರಂತೆ, ರಾತ್ರಿ ಖಾಲಿ ಮಾಡ್ಕೊಂಡು ಹೋದ್ರು ಅಂದರೆ ಲೆಕ್ಕ ಹಾಕಿ. ರಾತ್ರಿ ಎಷ್ಟು ಬೇಗ ಖಾಲಿ ಮಾಡ್ಕೊಂಡು ಎಲ್ಲಿ ಹೋದರು ಅಂತ ಯಾರಿಗೂ ಗೊತ್ತಿಲ್ಲ. ಖಾಲಿ ಮಾಡ್ಕೊಂಡು ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ ಅಲ್ಲಿ ಮೇಲ್ಗಡೆ ಎಲ್ಲ ಹತ್ತಿದ್ದಾರೆ, ಏನೋ ಮಜಾಕ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ, ಲೇಟಾಗಿಬಿಡುತ್ತೆ. ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ. ಸೊ ಈ ಕಡೆಯಿಂದನೇ ಹಿಂಗೆ ಹೋಗಿಬಿಡೋಣ. ಸೊ ನಾನು ಕೂದಲು ಸ್ವಲ್ಪ ಇದಾಗಿರ್ಬೋದು, ಅದು ಗಾಡಿ ಮೇಲೆ ಬರ್ತಾ ಇರಬೇಕಿದ್ರೆ. ಸೊ ಅದು ಗಾಳಿ ಬರುತ್ತಲ್ಲ, ಸೊ ಆ ಗಾಳಿ ಬಂದು ಆ ಕೂದಲೆಲ್ಲ ಹಾಳಾಗೋಯ್ತು ನಮ್ಮದು. ಈ ಕಡೆ ಹೋಗ್ಬೋದು, ಇಲ್ಲಿ ಹೀಗೆ ಹೋಗೋಣ ಹತ್ತಿ. ಯಪ್ಪ, ಇಲ್ಲಿ ರಾತ್ರಿ ದೆವ್ವ ಕೂಡ ಬರುತ್ತೆ ಅಂತ ಹೇಳಿದ್ರು ಡ್ರೈವರು. ಏನೋ ದೆವ್ವ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಯಾಕಂದರೆ ಇಲ್ಲಿ ಯಾರಾದರೂ ಅಂದರೆ ಊರು ಬಿಟ್ಟು ಹೋದ್ಮೇಲೆ ಇಲ್ಲಿ ತುಂಬ ಜನ ಬಂದು ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ. ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಆತ್ಮ ಎಲ್ಲ ಇದೆ ಅಂತ ಹೇಳ್ತಾರೆ. ಸೊ ಇರ್ಬೋದು ದೆವ್ವ. ಹಾಯ್ ಸೊ ನೋಡಿ ಅವರು ಹಾಯ್ ಮಾಡ್ತಿದ್ದಾರೆ. हो गया, देख लिया आप कैसा है? अच्छा है, बहुत अच्छा है क्या? हाँ, रात में भूत आते हैं, भूत दिन में भी भूत ही आते हैं. हाँ हाँ ನೋಡಿ ಬ್ಲಾಗರ್ ಅಂತ ಕೇಳ್ತಿದ್ದಾರೆ. ಇಲ್ವಾ? हाँ चले यार, ज़्यादा नहीं, इतना ही है देखने के पूरा. बन्नी होಗೋಣ. ಹೋಗಿ ಕುತ್ಕೊಂಡು ಫುಲ್ ಬಿಸಿಲಂದರೆ ಬಿಸಿಲು ಗಾಯ್ಸ್, ಫುಲ್ ಟ್ಯಾನ್ ಆಗಿಬಿಡುತ್ತೆ. ಗೈಸ್ ನೋಡಿ ಇಲ್ಲಿ ಒಂದು ಲೇಕ್ ಥರ ಬಂದಿದ್ದೀವಿ. ಸೊ ಇಲ್ಲಿ ಮರುಭೂಮಿಲಿ ಮಧ್ಯ ಲೇಕ್ ಇರೋದು ಇದೊಂದೇ ಅಂತೆ. ಸೊ ಇಲ್ಲಿ ಒಂಟೆ ಎಲ್ಲ ಇರುತ್ತೆ ನೋಡಿ. ಸೊ ಒಂಟೆ ಎಲ್ಲ ಬಂದು ಇಲ್ಲೇ ನೀರು ಕುಡ್ಕೊಂಡು ಹೋಗೋದು. ಅಂದರೆ ಇಲ್ಲಿ ನೀರಿದೆಯಲ್ಲ, ಸೊ ನೋಡಿ ಏನು ಸಖತ್ತಾಗಿದೆ ಗೈಸ್. ಇಲ್ಲಿ ಸ್ವಿಮ್ ಮಾಡಬೇಕು. ಸ್ವಿಮ್ ಮಾಡೋಕ್ಕೆ ಏನು ಜಾಸ್ತಿ ಆಳ ಏನಿಲ್ಲ ಇರಬೇಕು ಐ ಥಿಂಕ್. ಇದು ನೋಡಿ ಅಲ್ಲೆಲ್ಲ ಶಿಪ್ಸ್ ಇದೆ, ಶಿಪ್ ಇದೆ. ಸೊ ಓ ಭಯ್ಯ ಉಧರ್ ಶಿಪ್ ಹೇ, ಫೋಟೋ अच्छे आते हैं. शिप हाँ, उधर चलते हैं ಗಾಯ್ಸ್. ಅಲ್ಲಿ ಶಿಪ್ ಇದೆ, ಅಲ್ಲಿ ಶೀಪ್ ಇದೆ. ಸೊ ಅಲ್ಲಿ ಫೋಟೋ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅವರಿಗೆ. ಅಲ್ಲಿ ಹೋಗೋಣ ಚಲ್ತೆ. ಏನಿಲ್ಲ, ಈಗ ಹೊರಟ್ವಿ. ಇಲ್ಲಿ ನೋಡೋಕೆ ಏನು ಜಾಸ್ತಿ ಏನಿಲ್ಲ.
ಸುತ್ತಮುತ್ತ 360 ಇದರಲ್ಲಿ ಫುಲ್ಲು ಗೋಲ್ಡ್ ಬೆಟ್ಟ ಅಲ್ಲ, ಸೊ ಗ್ರೀನರಿ ಕಾಣ್ತಾ ನೋಡಿ. ಇಲ್ಲಿ ಪಾಪಸ್ ಕಳ್ಳಿ ಕೂಡ ಇದೆ, ಮರುಭೂಮಿಲಿ ಪಾಪಸ್ ಕಳ್ಳಿ ಅಂತಾರಲ್ಲ, ಸೊ ಅದು ಕೂಡ ಇದೆ. ರೋಡ್ ನೋಡಿ ಗೈಸ್ ಹೆಂಗಿದೆ ಅಂತ, ಧೂಳಾಗಿದೆ, ತುಂಬ ಧೂಳು. ಸುತ್ತಮುತ್ತ ಏನು ಒಂದು ಮನೆ ಕಾಣ್ತಿಲ್ಲ, ಏನು ಕಾಣ್ತಿಲ್ಲ. ಇಲ್ಲಿ ನೋಡಿ ಕರೆಂಟ್ ಲೈನ್ಗೆ ಒಂದು ಲೈಟ್ ಥರ ಹಾಕಿರ್ತಾರೆ, ಸೊ ರಾತ್ರಿ ಅದು ಯೂಸ್ ಆಗುತ್ತೆ ಅಂತ. ನಮ್ಮದು ಗಾಡಿ ಲೈಟ್ ಬಿದ್ದಾಗ ಅದು ರಿಫ್ಲೆಕ್ಷನ್ ಆಗುತ್ತೆ. ಸೊ ಇಲ್ಲಿ ದಾರಿ ದೀಪ ಇರಲ್ವಲ್ಲ, ಸೊ ಅದಕ್ಕೆ ಕರೆಂಟ್ ಲೈನ್ಗೆ ರಿಫ್ಲೆಕ್ಟರ್ನ ಹಾಕಿರ್ತಾರೆ. ರೋಡ್ ಹೆಂಗಿದೆ, ಫುಲ್ ಆಫ್ ರೋಡ್. ಸೊ ಈಗ ಅಣ್ಣ ಎಲ್ಲೋ ಕರ್ಕೋಗ್ತೀನಿ ಅಂತ ಹೇಳಿದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ, ಹೆಸರು ಮಾಡ್ತಾಯಿದ್ರು. ಆಲ್ಮೋಸ್ಟ್ ಅರೌಂಡು ಮರುಭೂಮಿ ಮತ್ತೆ ಇದ್ದೀವಿ. ಒಂದೊಂದು ಜೀಪ್ ಹೋಗ್ತಾ ಇದೆ ನೋಡಿ, ಫುಲ್ ಧೂಳು ಮಾಡಿ ಹೋಗ್ತಾ ಇದೆ ಅದು ಆ ಜೀಪ್. ಬಾಯೆಲ್ಲ ದೂರ ಆಗುತ್ತೆ, ಎಲ್ಲ ದೂರ. ರಾತ್ರಿ ಮಾತ್ರ ಸಖತ್ತಾಗಿ ಇರೋದು ನಮ್ಮ ಜೀಪೇ ಇರ್ಬೋದು. ಹಿಂದೆ ನಾವು ಮುಂದೆ ಹೋಗ್ತೀವಿ, ಒಂದು ಜೀಪಲ್ಲಿ ಇನ್ನೊಂದು ಜೀಪಲ್ಲಿ ನಾವು ಒಂದು 2 ಜೀಪಲ್ಲಿ ಕ್ಯಾಮಲ್ ರೈಡ್ ಫಾರಿನರ್ಸ್ ಮಾಡ್ತಿದ್ದಾರೆ. ಸೆಕೆಂಡ್ ಟೈಮ್ ನೋಡ್ತೀರ ನಾನಂತೂ ಕ್ಯಾಮಲ್. ನೋಡಿ ಪಾಪ ಅಣ್ಣ ಕುಂಟು ಹಾಕುವಂತ ಒಂಟೆ ನಡೆಸ್ತಿದ್ದಾರೆ. ಕ್ಯಾಮಲ್ ಎಲ್ಲ ಇದೆ, ಕ್ಯಾಮಲ್ ಎಷ್ಟೆಲ್ಲ ಇದೆ ಕ್ಯಾಮಲ್. ಕ್ಯಾಮಲ್ ಆಗಿತಾ ಇದೆ, ಅಲ್ಲೇ ಮಾಡ್ತಾ ಇದೆ ಕ್ಯಾಮಲ್. ಹಾಯ್ ಹಾಯ್ ಹಾಯ್, हेलो हेलो, कैसे है, कैसा हो, कैसे, क्या नाम है? शशांक. आपका नाम? गुलाम खान. गुलाम खान. नोड़ी गाइस वांटे टच कर सकते हैं? नहीं नहीं नहीं. वो क्या घूमता है? घूमता है? हाँ घूमता है. हाँ ನೋಡಿ ಗಾಯ್ಸ್ ಹಿಂಗೆ ಅಗಿತಾ ಇದೆ ಕ್ಯಾಮಲ್. ನಾನು ನೋಡಿಕೊಂಡು ಹಿಂದೆ ಹೋಗ್ತಾ ಇದೆ. ಅದರ ಹಲ್ಲು ನೋಡಿ ಗೈಸ್ ಹೆಂಗಿದೆ ಅಂತ. ತುಂಬ ಅಂದರೆ ತುಂಬ ಇದೆ ಇಲ್ಲಿ. ಯಾರ್ದೋ ಫೋನ್ ಬಿತ್ತು. ಅರೆ ಅರೆ ಮೇರಾ ಕವರ್ ಭೀ ಗಿರ್ ಗಯಾ. ಹಾಂ ಥ್ಯಾಂಕ್ ಯು ಬ್ರೋ. ನೋಡಿ ಇದು ಬಂದುಬಿಟ್ಟು ನಮ್ಮ ಜೀಪು, ಅದು ಇನ್ನೊಂದು ಬಂದುಬಿಟ್ಟು ಹಿಂದೊಂದು ಜೀಪು. ಇಂಟು ಟೋಟಲ್ 3 ಜೀಪ್ ಬಂದಿದೆ. ಸೊ ನಾನು 2 ಅಂತ ಅಂದೆ, ಗೊತ್ತಿಲ್ಲ, ನಾವು ಬಂದಿರೋದು 2 ಜೀಪು. ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಮರಳು ಶುರುವಾಯಿತು. ಸೊ ಆಲ್ಮೋಸ್ಟ್ ನಾವು ಈಗ ಇದ್ದೀವಿ ಅಂತ ಇಲ್ಲಿ ಮರುಭೂಮಿಲಿ. ಸೊ ನಾನಂತೂ ಫಸ್ಟ್ ಎಕ್ಸ್ಪೀರಿಯೆನ್ಸು ಮರುಭೂಮಿಲಿ. ನನಗಂತೂ ಫುಲ್ ಖುಷಿ ಆಗ್ತಿದೆ. ಫುಲ್ ಅಂದರೆ ಫುಲ್ ಎನರ್ಜೆಟಿಕ್ ಆಗಿ ಫುಲ್ ಎಕ್ಸೈಟ್ಮೆಂಟ್ ಇದೆ. ನೋಡೋಣ, ಇವತ್ತು ರಾತ್ರಿ ಸಖತ್ತಾಗಿರುತ್ತೆ. ಕ್ಯಾಂಪು ಬಾನ್ ಫೈರ್ನೆಲ್ಲ ಇರುತ್ತೆ. ಸೊ ಸ್ಟೇ ಬಂದುಬಿಟ್ಟು ಟೆಂಟಲ್ಲಿ ಏನಿರಲ್ಲ, ಫುಲ್ಲು ಓಪನ್ ಏರಿಯಾದಲ್ಲಿ. ಸೊ ಹೀಗೆ ಕೆಳಗಡೆ ಹಾಸಿಬಿಟ್ಟು, ಸೊ ಅದರಲ್ಲಿ ಮಧ್ಯ ನಾವೆಲ್ಲ ಕುತ್ಕೊಂಡು ಸುತ್ತ ಮಿಡ್ಲು ಬಾನ್ ಫೈರ್ ಮಾಡಿಬಿಟ್ಟು ಮಾಡ್ತಾರೆ. ಕ್ಯಾ ಫೋಟೋ ನೋಡಿ, ಒಂಟೆ ಸಂತಿಗೆ ಫೋಟೋ ತೆಗೆಸ್ಕೊಳ್ಳೋಣ, ಸಖತ್ತಾಗಿರುತ್ತೆ. ನೋಡಿ ಫಸ್ಟ್ ಟೈಮ್ ಒಂಟೆ ಮೇಲೆ ಕುದುರೆ ಮೇಲೆ ಕುತ್ಕೊಂಡಾಗ ಕೇದಾರ್ನಾಥಲ್ಲಿ ಅದೊಂಥರ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಕೇದಾರ್ನಾಥ್ ಅಲ್ಲ, ಸಾರಿ, ಇಲ್ಲಿ ಗುಲ್ಮಾರ್ಗಲ್ಲಿ ಕುದುರೆ ಮೇಲೆ ಕುತ್ಕೊಂಡಿದ್ದೆ. ಸೊ ಇದು ಕುದುರೆಗಿಂತ ತುಂಬ ಎತ್ತರ ಇರುತ್ತೆ. ಸೊ ಈ ಫ್ರೆಂಡ್ಸ್ ಕೂಡ ಇದ್ದಾರೆ. ಒಂಟೆ ಕಾಲು ತುಳಿಸ್ತಾ ಇದೆ ಇರಬೇಕು. ಹಾಯ್ ಒಂಟೆ, ಹಾಯ್. ठीक है चलो. नहीं कुछ नहीं ಗೈಸ್, ನಾವು ಒಬ್ಬೊಬ್ಬರಿಗೆ ಒಂದೊಂದು ಒಂಟೆ ಬೇಕು ಅಂತ ಇದ್ದೀನಿ. ಏನಿಲ್ಲ, ದುಡ್ಡು ಇಸ್ಕೊಂಡ್ರು ಏನಿಲ್ಲ, ಇಬ್ಬಿಬ್ಬರನ್ನ ಹಾಕಿ ಕಳಿಸ್ಬಿಟ್ಟು ಅವ್ರಿಗೆ ಫಾರಿನರ್ಸಿಗೆ ಮಾತ್ರ ಒಬ್ಬೊಬ್ಬರಿಗೆ ಕಳಿಸ್ಬಿಟ್ಟು. ಏನು ಮೋಸ, ಏನು ಮೋಸ. ನಾವು ಸೇಮ್ ದುಡ್ಡು ಕೊಟ್ಟಿದ್ದೀವಿ ಗಾಯ್ಸ್, 2250 ರೂಪಾಯಿ ಕೊಟ್ಟಿದ್ದೀವಿ ನಾವು. ಅವರು ಕೊಟ್ಟಿರೋದು 2250. ಆದರೆ ಇಬ್ಬರಿಗೂ ಸೇಮ್ ಕೊಡಬೇಕಲ್ವಾ? ಇಲ್ಲ, ಒಬ್ಬರಿಗೆ ನಮಗೆ 2 ಜನ ನೋಡಿ, ಇಲ್ಲಿ ಹಿಂದೆ ಇನ್ನೊಬ್ರು ಇದ್ದಾರೆ, ಅಲ್ಲಿ ನೋಡಿ, ಅಲ್ಲಿ ಒಬ್ಬೊಬ್ಬರೇ ಹೋಗ್ತಿದ್ದಾರೆ. ಮೋಸ, ಇದು ತುಂಬ ಮೋಸ. ಈಗ ನೋಡಿ ಫಸ್ಟ್ ಡೆಸರ್ಟ್ ಮೇಲೆ ಬಂದು ನೋಡಿ
ಎಕ್ಸೈಟ್ಮೆಂಟಿಗೆ ತಡಿಯೋಕ್ಕಾಗ್ತಿಲ್ಲ ಹೇಳ್ಬಿಡ್ತೀನಿ ನೋಡಿ ಅಣ್ಣ ಫುಲ್ ಫೋಟೋ ತೆಗಿತಿದೆ भैया मेरे को भी ले लो यार कुदरे कुदरे ये वंटे हाँ एक सेकंड मैं आपको भेजता हूँ बाद में आपको मैं भेजूँ ठीक है ये पकड़ो ಗಾಯ್ಸ್ ಫೈನಲಿ ಬಂದ್ವಿ ಈಗ ಮರಳಿನಲ್ಲಿ ಇದ್ದೀವಿ ಸ್ಟಾರ್ಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ವಾವ್ ಜಸ್ಟ್ ಲೈಕ್ ಅ ವಾವ್ ನನಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಜೊತೆ ವಾವ್ ದಿಸ್ ಈಸ್ ಡೆಸರ್ಟ್ ವಾವ್ 1 2 3 ಗಂಟೆ ಮುಂದ್ಗಡೆ ಇದೆ 2 3 4 ಗಂಟೆ ಹಿಂದ್ಗಡೆ ಇದೆ ಮುಂದ್ಗಡೆ ಇನ್ನು 3 ಗಂಟೆ ಇದೆ ಸೊ ನಮ್ಮ ಗಂಟೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ ನಿಧಾನವೇ ಪ್ರಧಾನ ಅಂತಾರಲ್ಲ ಹಾಗೆ ಸ್ಲೋ ಆಗಿ ಸನ್ಸೆಟ್ ಆಗ್ತಾ ಇದೆ ಅವ್ರು ನೋಡಿ ಆ ಕಡೆ ಗೈಸ್ ಫೈನಲಿ ಈಗ ಇಲ್ಲಿಂದ ಜೀಪ್ ಸಫಾರಿ ಶುರುವಾಗತ್ತೆ ಸೊ ಫೋಟೋ ಶೂಟ್ ಎಲ್ಲ ಮುಗಿಸಿ ಬಂದ್ವಿ ನೋಡಿ ಸನ್ಸೆಟ್ ಕೂಡ ಆಗ್ತಾ ಇದೆ ಅಲ್ಲಿ ಎಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ ನಾವು ಈಗ ಅಲ್ಲೋಗಿ ಫೋಟೋ ಶೂಟ್ ಮಾಡಬೇಕು ಫೋಟೋ ಸರಿಯಾಗಿಲ್ಲ ನನಗೆ ಅಲ್ಲಿ ಒನ್ ಟೈಮಲ್ಲಿ ತೆಗೆದಿರೋದು ನೋಡಿ ಫಾರಿನರ್ಸ್ ಬೇಗ ಬಂದುಬಿಟ್ಟಿದ್ದಾರೆ ಅವರೆಲ್ಲ ಫೋಟೋಸ್ ಏನು ತಗೊಳ್ಳೇ ಇಲ್ಲ ಜಲ್ದಿ ಬಂದುಬಿಟ್ರು ನಾವು ಈಗ ಜೀಪ್ ಮೇಲೆ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂತ जीप में नीचे पीछे बैठते हैं सफारी शुरू होता है ना I don't know whether it's now or tomorrow. हाँ ಫೈನಲಿ ಬಂದ್ವಿ ಇಲ್ಲಿಂದ ಜೀಪ್ ಮೇಲೆ ಕರ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ನಮ್ಮ ಮ್ಯಾಗಿ ಗೀಗಿ ಎಲ್ಲ ಸಿಗ್ಬೋದು ಗೊತ್ತಿಲ್ಲ ವಾವ್ ಜಸ್ಟ್ ಲೈಕ್ ಅ ವಾವ್ ಗಾಯ್ಸ್ ಸಕ್ಕತ್ತಾಗಿದೆ ನೋಡಿ ಅಣ್ಣ ಅಲ್ಲಿ ಸಾಂಬಾರ್ ಟೇಸ್ಟ್ ಮಾಡ್ತಿದ್ದಾರೆ ಕೇಸಾ ಹೇ ಓಯ್ ಅಣ್ಣ ഇവിടെ മൊത്തം മറ്റേ ചാണകമാണല്ലോ ಅಚ್ಚಾ ಹೇ ಚಾಯ್ ಹಾ ಅಚ್ಚಾ ಹೇ ಐ ಥಿಂಕ್ ನಾವು ಇವತ್ತು ಸ್ಟೇ ಆಗೋದು ಇಲ್ಲೇ ಇರ್ಬೇಕು ಗೊತ್ತಿಲ್ಲ ಐ ಥಿಂಕ್ ಇಲ್ಲೇ ಇರಬೇಕು ನಾನಂತೂ ಇಳಿಯೋಕೆ ಫುಲ್ ತುದಿಗಾಲಿನಲ್ಲೇ ಇದ್ದೀನಿ ನನಗಂತೂ ಫುಲ್ ಖುಷಿ ಆಗ್ತಿದೆ ನಾನು ಫುಲ್ ತಿಂಗ್ ಡ್ಯಾನ್ಸ್ ಮಾಡ್ತೀನಿ ಇವತ್ತು ಫುಲ್ ಖುಷಿ ಆಗಿಬಿಟ್ಟಿದೆ ಗೈಸ್ ವಾವ್ ಫೈನಲಿ ಐ ಮೀನ್ ಥಾಳ್ ಡೆಸರ್ಟ್ ವಾವ್ ನೋಡಿ भैया क्या बना रहे हो हाँ आज का स्टे किधर है यहाँ पे हाँ जी वाव सही है एक आदमी को एक वो अगर 200 हाँ दो ठंडा ही लगता है हाँ सही है ಚಾಯ್ ರೆಡಿ ಆಗ್ತಾ ಇದೆ ನೋಡಿ ವಾವ್ ನೋಡಿ ಅಣ್ಣ ಫುಲ್ಲು ತರಕಾರಿ ಕಟ್ ಮಾಡ್ತಿದ್ದಾರೆ ये क्या है भैया ये दाल ನೋಡಿ ದಾಲ್ ಕೂಡ ರೆಡಿ ಆಗ್ತಾ ಇದೆ ನೋಡಿ ಅಲ್ಲಿ ಒಂಟೆ ಎಲ್ಲ ನಿಲ್ತು ಸೊ ಇವತ್ತು ಸ್ಟೇ ಬಂದ್ಬಿಟ್ಟು ಇಲ್ಲೇ ಸೊ ಫುಲ್ ರಾತ್ರಿ ಇವತ್ತು ಇಲ್ಲೇ ಇರೋದೆ ಫುಲ್ ಥಾರ್ ಡೆಸರ್ಟ್ನಲ್ಲೇ ಫುಲ್ ಸ್ಟೇ ಇವತ್ತು ಫುಲ್ ಎಂಜಾಯ್ ಮಾಡೋದು ಇವತ್ತಿಲ್ಲಿ ನೋಡಿ ಅಲ್ಲಿ ಚಾಯ್ ಎಲ್ಲ ರೆಡಿ ಆಗ್ತಿದೆ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಫೋಟೋಸ್ ತೆಗೆಯೋಕ್ಕೆ ಟೈಮ್ ಇರಲ್ಲ ಯಾಕಂದರೆ ಲೇಟ್ ಆಗಿಬಿಡುತ್ತೆ ಸೊ ಫಸ್ಟ್ ಫೋಟೋಸ್ ಎಲ್ಲ ತೆಕ್ಕೊಂಡು ಆಮೇಲೆ ಬಿಡೋಣ
ಗೈಸ್ ನೋಡಿ ಸನ್ಸೆಟ್ ಆಗ್ತಿದೆ ನೋಡಿ, ಇಲ್ಲಿ ಎಲ್ಲರ ಜೊತೆ ಇವ್ರ ಜೊತೆ ಎಲ್ಲ ಕುತ್ಕೊಂಡು ಮಾತಾಡಿ ಒಳ್ಳೆ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಕೇಸಾ ಹೇ ಡೆಸರ್ಟ್? ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ, ಫುಲ್ ಎಕ್ಸೈಟ್ಮೆಂಟ್. ಗೈಸ್ ಅಲ್ಲಿ ಸನ್ಸೆಟ್ ಕೂಡ ಆಗ್ತಾಯಿದೆ. ಸೊ ಅಲ್ಲಿ ತಿಂಡಿ ಊಟ ಚಾಯ್ ಎಲ್ಲದೂ ರೆಡಿ ಆಗ್ತಾಯಿದೆ. ಅಲ್ಲಿ ಸಂಜೆಗೆ ಹೋಗೋರು ಕೂಡ ಇದ್ದಾರೆ ಜೈಸಲ್ಮೇರ್ಗೆ. ಸೊ ನಾವಂತೂ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ ನೋಡಿ. ಒಬ್ಬರು ಸ್ಪ್ಯಾನ್ ಅವರು ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಇನ್ಸ್ಟಾ 360 ಸೊ ಫುಲ್ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ನನ್ನಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನನಗಂತೂ ಫುಲ್ ಖುಷಿ ಆಗ್ತಿದೆ. क्या दाल बना रहे हैं क्या? दाल ये मिक्स वेज बना रहे हैं ना? मिक्स वेज ಓಕೆ. ಹಾಂ ನೋಡಿ ಗೈಸ್, ಮಿಕ್ಸ್ ವೆಜ್ ಮಾಡ್ತಿದ್ದಾರೆ, ಅಂದರೆ ಬಾಜಿ ಟೈಪು ಮಾಡ್ತಿದ್ದಾರೆ ಇವತ್ತು ರಾತ್ರಿ ಊಟಕ್ಕೆ. ಲೈಟೆಲ್ಲ ಏನಿಲ್ಲ, ಇದೇನು ನಂದೊಂದು ನನ್ನ ಲೈಟ್ ಇದೆ, ಇಲ್ಲಿ ಬಟ್ಟೆ ಎಲ್ಲ ಹೊರಿಸಿಟ್ಟಿದ್ದಾರೆ ಇವರು ತಾತ ಅವರು. ಹಾಯ್ ಕರ್ದು, ಹಾಯ್ ಕರ್ದು, 1 ಮಿನಿಟ್. ಹಾಂ ಹಾಯ್ ಹಾಂ ನೋಡಿ ಇವರು ಸಣ್ಣಿರುವಾಗ ಪಾಕಿಸ್ತಾನ ಎಲ್ಲ ಹೋಗಿದ್ರಂತೆ. ಸಣ್ಣಿರುವಾಗ ಅಂದರೆ ಇವನಷ್ಟು ದೊಡ್ಡ ಇರುವಾಗ ನೋಡಿ, ಇವನಷ್ಟು ದೊಡ್ಡ ಇರುವಾಗ ಪಾಕಿಸ್ತಾನ ಎಲ್ಲ ಹೋಗಿದ್ರಂತೆ. ನೋಡಿ ಇಲ್ಲಿ ಮಿಕ್ಸ್ ವೆಜ್ ಫುಲ್ ರೆಡಿ ಆಗ್ತಾ ಇದೆ. ಡ್ರೈವರ್ ಅಣ್ಣ ಮಾಡ್ತಿದ್ದಾರೆ, ಡ್ರೈವರ್ ಭಯ್ಯ. ಪಕಡೋ ಏನು ಕಾಣಿಸ್ತಿಲ್ಲ. ಕಾಣಿಸಲ್ಲ ಮತ್ಲಬ್ ದಿಕ್ತಾ ನಹೀ ಹೈ. ಬಾತ್ರೂಮ್ का प्रॉब्लम है और तो क्या प्रॉब्लम है? The next morning. ಗುಡ್ ಮಾರ್ನಿಂಗ್ ಗೈಸ್. ಮಾತಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ಫುಲ್ ಓಡೋಡು ಬಂದುಬಿಟ್ಟೆ ಇಲ್ಲಿ ಮೇಲ್ಗಡೆ. ಸೊ ಹಿಂದೆ ಕಾಣಿಸ್ತಿರ್ಬೋದು, ಅಲ್ಲೇ ನಿನ್ನೆ ಮಲಗಿದ್ದು. ಸೊ ನಾವು ಟೆಂಟಲ್ಲಿ ಮಲಗಿದ್ವಿ. ಸೊ ಉಳಿದವರೆಲ್ಲ ಬೆಡ್ ಮೇಲೆ ಮಲಗಿದ್ರು. ಸೊ ಈಗ ಸನ್ರೈಸ್ ಟೈಮ್ ಆಗಿದೆ. ಸೊ ಟೈಮ್ ಬಂದುಬಿಟ್ಟು 6:48 ಆಗಿದೆ. ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ. ಫುಲ್ ಈ ಕಡೆನೂ ಮರುಭೂಮಿ, ಈ ಕಡೆನೂ ಮರುಭೂಮಿ. ನಿನ್ನೆ ಇಲ್ಲಿ ಡ್ರೈವರ್ ಅಣ್ಣ ಹೇಳಿದ್ರು, ಸೊ ಈ ಕಡೆ ಪಾಕಿಸ್ತಾನ ಇದೆ, ಈ ಕಡೆ ಪಾಕಿಸ್ತಾನ 100 ಕಿಲೋಮೀಟ್ರಿಗೆ ಪಾಕಿಸ್ತಾನ. ಸೊ ಈ ಕಡೆ ಫುಲ್ ಆ ಕಡೆವರೆಗೂ ಪಾಕಿಸ್ತಾನ ಅಂತೆ. ಸೊ ಅಂದರೆ ಆ ಕಡೆವರೆಗೆ ಪಾಕಿಸ್ತಾನ ಅಂದರೆ ಈ ಕಡೆ ಇಂಡಿಯಾ ಆಗುತ್ತೆ. ಸೊ ಐ ಥಿಂಕ್ ಸೌತ್ ಇಂಡಿಯಾ ಆ ಕಡೆ. ನೋಡಿ ಈ ಕಡೆ ಸನ್ರೈಸ್ ಆಗ್ತಿದೆ, ನಿನ್ನೆ ಸನ್ಸೆಟ್ ಆ ಕಡೆ ಆಗಿತ್ತು. ಸೊ ಇವತ್ತು ಇಲ್ಲಿ ಆಪೋಸಿಟ್ ನಿಮಗೂ ಗೊತ್ತಿರುತ್ತೆ. ನಿನ್ನೆ ನೈಟು ವೀಡಿಯೋ ಯಾಕೆ ಮಾಡಿಲ್ಲ ಅಂದರೆ, ಸೊ ನಿನ್ನೆ ತುಂಬ ಲೈಟೆಲ್ಲ ಏನಿಲ್ಲ. ಲೈಟ್ ಅಂದರೆ ಏನಂದರೆ ಇಲ್ಲ, ಎಲೆಕ್ಟ್ರಿಸಿಟಿನೇ ಇಲ್ಲ. ಅಂದರೆ ಇಲ್ಲಿವರೆಗೆ ಕರೆಂಟ್ ಕಂಬ ಅಂತಾರಲ್ಲ, ಕರೆಂಟ್ ಕಂಬ ಎಲ್ಲ ಏನೂ ಇಲ್ಲ, ಕರೆಂಟ್ ಲೈನ್ ಕೂಡ ಇಲ್ಲ, ಏನೇನೂ ಇಲ್ಲ. ಸೊ ಅದಕ್ಕೆ ಇಲ್ಲಿ ವ್ಲಾಗ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಸೊ ನಾನು ಲೈಟ್ ತಂದಿದ್ದೆ, ಅದು ಲೈಟ್ ಸರಿ ಇಲ್ಲ, ಅದೇನೇನೋ ಆಯಿತು. ಆಮೇಲೆ ವೀಡಿಯೋನೇ ಮಾಡಿಲ್ಲ. ಸೊ ಈಗ ಬೆಳಗ್ಗೆ ಎದ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಒಳ್ಳೊಳ್ಳೆ ಫೋಟೋ ತೆಗೆಸ್ಕೋಬೇಕಲ್ಲ, ಬರೋದೇ ಒಂದ್ಸಲ. ಸೊ ಬಂದಾಗ ಎಂಜಾಯ್ ಮಾಡಿಬಿಡ್ಬೇಕು. ಸೊ ತೋರಿಸ್ತೀನಿ ನೋಡಿ ನಮ್ಮ ಟೆಂಟು ನೋಡಿ, ಅಲ್ಲೆಲ್ಲ ಫುಲ್ ಕುತ್ಕೊಳ್ಳಿಕ್ಕೆಲ್ಲ ಬೆಂಚ್ ಥರ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇದೆ, ನಾನು ಫೋಟೋಶೂಟ್ ಮಾಡಬೇಕು. ಈಗ ಟೆಂಟ್ ಹತ್ರ ನೋಡಿ, ಇಲ್ಲಿ ಒಂದು ಟೆಂಟಲ್ಲಿ ಇಬ್ಬರು ಮಲಗಿದ್ವು. ಸೊ ನಾನು ಮತ್ತು ಇವರು ಈ ಟೆಂಟಲ್ಲಿ ಮಲಗಿದ್ವಿ. ಫುಲ್ ಪವರ್ ಬ್ಯಾಂಕ್ ಎಲ್ಲ ತೊಗೊಂಡು ಬಂದಿದ್ದಕ್ಕೆ ಸರಾಯಿತು. ಸೊ ಈಸಿ ಆಯಿತು. ಸೊ ಮೊಬೈಲೆಲ್ಲ ಚಾರ್ಜ್ ಆಗಿಟ್ಟಿದ್ದೀನಿ. ಸೊ ಟೆಂಟ್ ಒಳಗೆ ನೋಡಿ ಹಿಂಗಿದೆ. ಸೊ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಇದೇ ಬಂದುಬಿಟ್ಟು ನಾವಿರೋ ಟೆಂಟ್ ಆಗಿತ್ತು ನಿನ್ನೆ. ಚಳಿ ಏನಾಗಿಲ್ಲ. ಸೊ 2 ಚಾದ್ರ ಅಂದರೆ 2 ರಗ್ ಅಂತೀವಲ್ಲ, ಸೊ 2 ರಗ್ಗೆಲ್ಲ ಹೊದ್ಕೊಂಡಿದ್ದೆ ನಾನು. ಏನೇನು ಚಳಿ ಏನಾಗಿಲ್ಲ. ಈಗೂ ಅಷ್ಟೆಲ್ಲ ಚಳಿ ಏನಿಲ್ಲ. ಸೊ ಅಲ್ಲಿ ಚಾಯ್ ರೆಡಿ ಮಾಡ್ತಿದ್ದಾರೆ, ಸಖತ್ತಾಗಿತ್ತು. ನಾನು ಟೆಂಟ್ ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ. ಸೊ ಡೆಸರ್ಟಲ್ಲಿ ಫಸ್ಟ್ ಟೈಮ್ ಟೆಂಟ್ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು. ಫೋಟೋಶೂಟ್ ಮಾಡ್ತಿದ್ದಾರೆ
ನೋಡಿ ಇವರು ಫುಲ್ ಫೋಟೋಗೆ ರೆಡಿ ಆಗ್ತಿದ್ದಾರೆ. ಅಣ್ಣ ಫುಲ್ ಫೋಟೋ ತೆಗಿತಿದ್ದಾರೆ. ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರೋ. ಒಬ್ಬರು ಅಲ್ಲಿ ಹೋಗಿದ್ದಾರೆ ಟೀ ಮಾಡೋಕ್ಕೆ, ಟೀ ನೋಡೋಕ್ಕೆ, ಮಾಡೋಕ್ಕಲ್ಲ. ಸೊ ನಾನು ಫೋಟೋ ಶೂಟ್ ಮಾಡಿಸ್ಕೊಂಡು ಟೀ ಕುಡಿಯೋಕೆ ಹೋಗಬೇಕು ಬೇಗ. ಸೊ ಇಲ್ಲಿ ಸನ್ರೈಸ್ ಆಗುತ್ತೆ, ಫೋಟೋ ಶೂಟ್ ಮಾಡೋಣ ಸನ್ರೈಸ್ ಟೈಮಲ್ಲಿ. ಗೈಸ್ ಈಗ ಸನ್ರೈಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಸಾಕತ್ತೆ ಫುಲ್ಲು ಇಟ್ಲೆ ಹಣ್ಣು ಸೇಮ್. ಡೆಸರ್ಟ್ನಲ್ಲಿ ಫಸ್ಟ್ ಟೈಮ್ ಸನ್ರೈಸ್ ನೋಡಿ. ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಡೆಸರ್ಟಲ್ಲಿ ಸನ್ರೈಸ್ ನೋಡ್ತಿರೋದು ನಾನು. ಹೆಂಗಿದೆ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ಈಗ ಟೀ ಕುಡ್ಕೊಂಡು ಬಂದ್ವಿ ಎಲ್ಲ. ಅಲ್ಲಿ ಫಾರಿನರ್ಸ್ ಕೂಡ ಹೋಗ್ತಿದ್ದಾರೆ ನೋಡಿ. ನೋಡಿ ಅಲ್ಲಿ ಸ್ಪ್ಯಾನಿಷ್ ಅವರು ಕೂಡ ಬಂದು ಗೋಪ್ರೋ ಆನ್ ಮಾಡ್ಕೊಂಡು ನೈಸ್. ಗೈಸ್ ಈಗ ಹೋಗ್ತಾ ಇದ್ದೀವಿ ರಿಟರ್ನು ಇಲ್ಲಿಂದ ಥಾರ್ ಡೆಸರ್ಟಿಂದ ಕ್ಯಾಮಲ್ ರೈಡ್ ಮೇಲೆ. ನೋಡಿ ಆ ಕಡೆ ಎಲ್ಲ ಥಾರ್ ಡೆಸರ್ಟ್ ಫುಲ್ಲು. ಸೊ ಹಿಂದ್ಗಡೆ ಫ್ರೆಂಡ್ ಬರ್ತಿದೆ ನೋಡಿ. ಹಾಂ ಹಾಂ ಹಾಂ. ವಾಟ್ಸ್ ಯುವರ್ ನೇಮ್? ಗುಲಾಮ್ ಖಾನ್. ಗುಲಾಮ್ ಖಾನ್. ಹಾಂ 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 ಹಾಂ. ಓಕೆ. ಮೈ ನೇಮ್ ಇಸ್ ಶಶಾಂಕ್. ಐ ಆಮ್ ಫ್ರಮ್ ಕರ್ನಾಟಕ. ನೋಡಿ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಕ್ಯಾಮಲ್ ರೈಡು ಅರೌಂಡ್ ಒಂದು 3 ಕಿಲೋಮೀಟ್ರ್ ಇರ್ಬೋದು. ಸೊ 3 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಜೀಪ್ ಮೇಲೆ ಹೋಗೋದು ರಿಟರ್ನ್ ಜೈಸಲ್ಮೇರ್ಗೆ. ಈ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಗೈಸ್. ಫುಲ್ಲು ಓಪನ್ ಆಗಿ ಇದು ಮಾಡೋದು ಮೇಲೆ ಒಂಥರ ಫುಲ್ ಸಖತ್ತಾಗಿರುತ್ತೆ. ಲೈಟೇ ಇರಲ್ಲ, ಟಾರ್ಚ್ ಆನ್ ಮಾಡಿಕೊಂಡು ಮಾಡೋದು, ಸರ್ವೈವ್ ಆಗೋದು ಒಂಥರ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಜೈಸಲ್ಮೇರ್ ಬಂದರೆ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿರುತ್ತೆ ಥಾರ್ ಡೆಸರ್ಟಲ್ಲಿ. ಇಲ್ಲ ನಿಮ್ಮದು ಸಪ್ರೇಟ್ ಕ್ಯಾಂಪ್ ಕೂಡ ಹಾಕ್ಬೋದು, ಎಲ್ಲಿ ಬೇಕಾದರೂ ರೆಂಟ್ ಬೈಕ್ ಮಾಡ್ಕೊಂಡು ಬಂದರೆ ಆರಾಮಾಗಿ ಹಾಕ್ಬೋದು. ಬಟ್ ಕ್ಯಾಂಪ್ ಸ್ಟೇನೂ ಮಾಡ್ಬೋದು, ಅಂದರೆ ಟೆಂಟ್ ಸ್ಟೇನೂ ಮಾಡ್ಬೋದು. ಅದು ಸ್ಯಾಮ್ ಅನ್ನೋ ವಿಲೇಜಲ್ಲಿ, ವಿಲೇಜ್ ಅಂದರೆ ಸ್ಯಾಮ್ ಅನ್ನೋ ವಿಲೇಜಲ್ಲಿ ಇದೆ. ಸೊ ಅಲ್ಲಿ ಸ್ಟೇ ಎಲ್ಲ ಇದೆ, ರೆಸಾರ್ಟ್ ಕೂಡ ಇದೆ ಅಲ್ಲಿ. ಸೊ ಅಲ್ಲಿ ಕೂಡ ಸ್ಟೇ ಮಾಡ್ಬೋದು. ನೋಡಿ ಅಲ್ಲೆಲ್ಲ ಹೋಗ್ತಾ ಇದೆ. ಅಲ್ಲಿ ಫಸ್ಟ್ ಒಂದು ಹೋಗ್ತಾ ಇದ್ದೀನಿ, ಸೆಕೆಂಡು ನಾನು 3ನೇ ಇದ್ದೀನಿ. ಹಿಂದೆ ಇನ್ನೂ 3 ಬರ್ತಾಯಿದೆ, 3-4 ಕ್ಯಾಮಲ್ ಬರ್ತಾಯಿದೆ ಹಿಂದೆ. ಸೊ ಸೂಪರ್ ಅಂದರೆ ಸೂಪರ್ ಎಕ್ಸೈಟ್ ಆಗಿದ್ದೆ ನಾನು ನಿನ್ನೆ ಮಾತ್ರ. ಫುಲ್ ಎಂಜಾಯ್ ಮಾಡಿದೆ. ಫೋಟೋಸ್ ಎಲ್ಲ ಕೊಂಡು ಸನ್ರೈಸ್ ನೋಡಿ, ಸನ್ಸೆಟ್ ನೋಡಿ, ಎರಡು ನೋಡಿ. ಕ್ಯಾಮಲ್ ರೈಡ್ ನಿನ್ನೆನೂ ಮಾಡಿದ್ವಿ, ಇವತ್ತು ಬೆಳಗ್ಗೆನೂ ಕ್ಯಾಮಲ್ ರೈಡ್ ಮಾಡ್ತಾಯಿದ್ದೀವಿ. ಫುಲ್ ಚಿತ್ರಾನ್ನ ಮಾಡಿಬಿಟ್ವಿ. ಸೊ ಆ ಕಡೆ ಮುಂದೊಂದು ಹೋಗ್ತಾ ಇದೆ ನೋಡಿ, ಫುಲ್ ಗಾಳಿ ಬರ್ತಾಯಿದೆ. ಸೊ ಈಗ ಇಲ್ಲಿಂದ ಜೈಸಲ್ಮೇರ್ ಹೋಗಿ ಸೊ ಸಂಜೆವರೆಗೆ ಫುಲ್ ರೆಸ್ಟು. ಆಮೇಲೆ ಟ್ರೈನ್ ಇದೆ. ಟ್ರೈನ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅವರು ಸ್ಪೇನ್ ಅವರು ಬಂದಿದ್ದಾರೆ. ನನಗೂ ಇಂಗ್ಲೀಷ್ ಸರಿ ಬರಲ್ಲ, ಹಿಂದಿ ಅರ್ಥ
worry, chicken curry. ಹಾ No honey, no money. ಹಾ No wife, no life. ಹಾ No shower, no power. ಹಾ ನೋಡಿ ಏನಂದ್ರು ಅಜ್ಜ ಅವರು ತಾತ ಅವರು ಭಾರಿ ಜೋರಿದ್ದಾರೆ ಗೈಸ್, ಭಾರಿ ಜೋರಿದ್ದಾರೆ. ಸೊ ಬ್ರೇಕ್ಫಾಸ್ಟು ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮ್ಯಾಗಿ ತಿಂದ್ವಿ, ಬಾಳೆಹಣ್ಣು ಮತ್ತು ಕಿತ್ತಳೆ ಹಣ್ಣು, ಬ್ರೆಡ್ಡು, ಜಾಮ್ ಮತ್ತು ಬಟರು, ಮತ್ತು ಬಿಸ್ಕೆಟ್ ಕೂಡ ಇತ್ತು, ತಿಂದ್ವಿ. ಚೆನ್ನಾಗಾಯಿತು ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು. ಇವ್ರದ್ದು ಬ್ರೇಕ್ಫಾಸ್ಟು ಮತ್ತು ಟ್ರೀಟ್ ಎಲ್ಲ ಚೆನ್ನಾಗಿದೆ, ಒಳ್ಳೆಯವರು, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಏನಾದರೂ ಬರೋದಿದ್ರೆ ಥರ್ಡ್ ಡೆಸರ್ಟ್ಗೆ ಮಸ್ಟ್ ವಿಸಿಟು ಗೋಲ್ಡನ್ ಸಿಟಿ ಜೈಸಲ್ಮೇರ್ಗೆ ಬನ್ನಿ, ಸಖತ್ತಾಗಿದೆ. ಎಂಜಾಯ್ ಕೂಡ ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ. ಗೈಸ್, ಈ ಜೈಸಲ್ಮೇರ್ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಟ್ರಾವೆಲ್ ವ್ಲಾಗು ಮುಂದೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು.